ಸಿಂಹ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಈ ರಾಶಿಯವರಿಗೆ ಈಗ ಗುರುಬಲ ಇರಲಿಲ್ಲ. ಆದರೆ ಈ ವರ್ಷ 2025ರಲ್ಲಿ ಗುರುಬಲ ಬರ್ತಾ ಇದೆ. 2025ರ ಯುಗಾದಿಯ ಫಲಾಫಲಗಳನ್ನು ನಾವು ಸಿಂಹರಾಶಿಯವರಿಗೆ ನೋಡೋಕ್ಕೆ ಹೋದಾಗ ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ 1ನೇ ಪಾದ ಆಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಶನಿ 8ರಲ್ಲಿ ಈಗ ಸಪ್ತಮದಲ್ಲಿದ್ದ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಆದರೆ ಗುರುಬಲ ಇರುತ್ತೆ. ಈ ರಾಶಿಯವರಿಗೆ ಗುರು 10ರಿಂದ 11ಕ್ಕೆ ಅಂದರೆ ಲಾಭಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ. ರಾಹು 8ರಿಂದ 7ಕ್ಕೆ, ಕೇತು 2ರಿಂದ 1ಕ್ಕೆ. ಗುರುವಿನ ಫಲಗಳನ್ನು ನಾವು ನೋಡೋಕೆ ಹೋದಾಗ ಪುತ್ರ ಕರ್ಮಾರ್ಥ ಸಿದ್ಧಿ ಮಹಾರಾಜ ಧನಾಗಮಃ ಪ್ರಸಾದೇನ ಸರ್ವಸೌಖ್ಯಂ ಅಂತ ಹೇಳುತ್ತೆ. ಅಂದರೆ ಈ ಒಂದು ರಾಜಯೋಗ ಬರ್ತಕ್ಕಂಥದ್ದು, ರಾಜರಿಗೆ ಮನ್ನಣೆ ಅಂದರೆ ನಿಮಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥ ವರ್ಷ, ಸ್ವಲ್ಪ ಋಣಮುಕ್ತರ ಆಗ್ತಕ್ಕಂಥ ವರ್ಷ ಸಿಂಹರಾಶಿಯವರಿಗಿರುತ್ತೆ. ಅಂದರೆ ಊರಿನ ಅಥವಾ ಗ್ರಾಮದ ಅಥವಾ ರಾಜಕೀಯ ಪ್ರಮುಖ ವ್ಯಕ್ತಿಗಳ ಕಣ್ಣಿಗೆ ತಾವು ಗೋಚಾರ ಅಥವಾ ಅವರ ಅನುಗ್ರಹ ಸಿಗ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಮನೆ ತಗೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ, ಸತಿಪತಿಯರಲ್ಲಿ ಸಣ್ಣ ಪುಟ್ಟ ಕಲಹಗಳಿದ್ರೂ ಕೂಡ ಹೆಂಡತಿಗೆ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳು ಚೆನ್ನಾಗಿರುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಅವಕಾಶಗಳು ತುಂಬ ಹುಡ್ಕೊಂಡು ಬರುತ್ತೆ. ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥ ವರ್ಷ ಸಹ ಸಿಂಹರಾಶಿಯವರಿಗಾಗಿರುತ್ತೆ. ಹಾಗೆಯೇ ಪ್ರಯತ್ನಂ ಪುರುಷಾಧೀನಂ ಫಲಂ ದೈವಾಧೀನಂ. ಪ್ರಯತ್ನಂ ಪುರುಷಾಧೀನಂ ಫಲಂ ದೈವಾಧೀನಂ. ನಿಮ್ಮ ಪ್ರಯತ್ನ ನೀವು ಮಾಡಿದ್ದೆ ಆದರೆ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ ಈ ವರ್ಷದಲ್ಲಿ. ಆದರೆ ಅಷ್ಟಮ ಶನಿ ಅಂತ ಹೇಳಿದಾಗ ಸ್ವಲ್ಪ ಅಪಮೃತ್ಯುವಿನ ಸಣ್ಣ ಪುಟ್ಟ ಆರೋಗ್ಯದ ನಿರ್ಲಕ್ಷ್ಯತನದಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಒಂಚೂರು ಭಯದ ವಾತಾವರಣ ಕೂಡ ಅಷ್ಟಮ ಶನಿಯಿಂದ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಪಘಾತಗಳು ಕೂಡ ಆಗುತ್ತೆ. ದೇಹ ಪೀಡೆ, ದೇಹ ಸ್ವಲ್ಪ ಎಲ್ಲೋ ಒಂದು ಕ್ಷೀಣಿಸ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿರುತ್ತೆ. ನಮಗೇನಾಗುತ್ತೆ, ಶನಿಯ ಮತ್ತು ಗುರುವಿನ ಸಂಚಾರವನ್ನು ಗಮನಿಸಿ ನಾವು ವರ್ಷದಲ್ಲಿ ಫಲಾಫಲಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಲಾಭನೇ ಇರುತ್ತೆ, ಒಂದು ಕಡೆ ನಷ್ಟನೇ ಇರುತ್ತೆ. ಹಾಗೆ ಪ್ರಯಾಣಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಹನುಮನ ದರ್ಶನ ಮಾಡಿಕೊಂಡು ಯಾವುದೇ ಪ್ರಯಾಣಕ್ಕೆ ಹೋಗಿ ದೂರಾಲೋಚನೆಗಳನ್ನು ಮಾಡಿ, ದುರಾಲೋಚನೆಗಳು ಬೇಡ ಅಂತ ಹೇಳುತ್ತೆ. ಮಾನಸಿಕವಾಗಿ ಚಂಚಲ ಆಗ್ತಕ್ಕಂಥದ್ದು, ಅಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗುತ್ತೆ, ರೈತರು ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ, ವಿದೇಶ ಯೋಗ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಿನಿಮಾ ನಟರಿಗೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಸಹ ಸಿಂಹರಾಶಿಯವರಿಗಿರುತ್ತೆ. ರಾಜಯೋಗ ಅಂದರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ ಅನ್ನೊಂದಿರುತ್ತೆ, ಖರ್ಚು ಕೂಡ ಅನ್ನೊಂದೇ ಇರುತ್ತೆ. ಆದಾಯ ಅನ್ನೊಂದಿರುತ್ತೆ, ಖರ್ಚು ಅನ್ನೊಂದಿರುತ್ತೆ. ಸಾಧ್ಯವಾದಷ್ಟು ಸೂರ್ಯಾರಾಧನೆ ಮಾಡ್ಕೊಳ್ಳೋದು, ಸೂರ್ಯಾರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥ ಯೋಗ. ಹಾಗೆಯೇ ನಾವು ಯಾವಾಗಲೂ ಹೇಳ್ತೀವಿ, ನಾವು ಸೂರ್ಯನಿಗೆ ನೀವು ಪೂಜೆ ಮಾಡೋದಕ್ಕೆ ಜೊತೆಗೆ ರಾಮನ ಪೂಜೆ ಮಾಡ್ಕೊಳ್ಳಿ, ರಾಮನ ದರ್ಶನ ಮಾಡ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಈ ರಾಮನ ಸ್ತುತಿ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಕೆಂಪು ಮತ್ತು ಕೇಸರಿ ಬಣ್ಣ ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳು ಕೊಡುತ್ತೆ. 1 ಮತ್ತು 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಸಾಕಷ್ಟು ಶುಭ ಫಲ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಿಂಹ ರಾಶಿಯವರಿಗಿರುತ್ತೆ.